ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 55 ಶಾಸಕರು ಸಡನ್ನಾಗಿ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಏನಾಗಬೇಡ ಪಕ್ಷದ ಪರಿಸ್ಥಿತಿ. ಸ್ಪೀಕರ್ ಹತ್ರ ತಲುಪೇ ಬಿಟ್ಟಿದ್ದಾರೆ MLAಗಳು. ಸ್ವತಃ BJPಯ MLA ಕೊಡ್ತಿರುವ, BJPಯ ನಾಯಕರು ಕೊಡ್ತಿರುವಂಥ ಸ್ಫೋಟಕ ಸುದ್ದಿ ಏನು? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮೆಗಾ ಕ್ಲೈಮ್ಯಾಕ್ಸ್ ಇದು. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಬಾಂಗ್ಲಾದೇಶಿಯರಿಗೆ ಆಘಾತ, ಅಕ್ರಮಕ್ಕೆ ಕಡಿವಾಣ, ಬುಲ್ಡೋಸರ್ ಆರ್ಭಟ, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿರೋದು, ಇದ್ರ ನಡುವೆ ರಾಜಕೀಯವಾಗಿಯೂ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ನೀವು. TMC ಸ್ಪ್ಲಿಟ್ ಆಗ್ತಾ ಇದೆ. ಇದನ್ನು ನಾವು ಎಲ್ಲರಿಗಿಂತ ಮುಂಚೆನೇ ರಿಪೋರ್ಟ್ ಮಾಡಿದ್ವಿ. ಯಾವಾಗ ಅದು ಮೊದಲ ಮೀಟಿಂಗ್ ರಿಸಲ್ಟ್ ಬಂದ ಮೇಲೆ ಮಾಡಿದಂಥ ಮೊದಲ ಮೀಟಿಂಗಲ್ಲಿ 10 MLAಗಳು ಆಬ್ಸೆಂಟ್ ಆಗಿದ್ರು. ಈಗ ಎಷ್ಟು ಜನ MLAಗಳು ಆಬ್ಸೆಂಟ್ ಆಗಿದ್ದಾರೆ ಮೀಟಿಂಗಿಗೆ? 60 MLAಗಳು ಆಬ್ಸೆಂಟ್ ಆಗಿದ್ದಾರೆ ನಿನ್ನೆ. ಈಗೇನಾಗ್ತಿದೆ ಅಂದರೆ, ಶಾಸಕರು ಮಮತಾ ಬ್ಯಾನರ್ಜಿ ಅವರ ಸಂಪರ್ಕಕ್ಕೆ ಸಿಗ್ತಿಲ್ಲ, ಕೆಲವರು ಫೋನ್ ಪಿಕ್ಕೇ ಮಾಡ್ತಿಲ್ಲ, ಉಳಿದವರು ಸ್ವಿಚ್ಡ್ ಆಫ್. LOP ಅಂದರೆ ವಿರೋಧ ಪಕ್ಷ ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ಬ್ಯಾನರ್ಜಿ ಆಪ್ನನ್ನು ಕೂರಿಸಿದಾರಲ್ಲ, ಸಹಿಯನ್ನು ಫೋರ್ಜರಿ ಮಾಡಿ ದೊಡ್ಡ ಸ್ಕ್ಯಾಂಡಲ್ಲು ಅಂತೆಲ್ಲ ಸುದ್ದಿ ಆಗ್ತಿದೆಯಲ್ಲ. ಈಗ ಅದರ ಬೆನ್ನಲ್ಲೇ ಉಚ್ಚಾಟಿತ TMC MLA ರಿತಾಬ್ರತ ಬ್ಯಾನರ್ಜಿ ಅವರ ಬೆನ್ನಿಗೆ ಆಲ್ಮೋಸ್ಟ್ 59 ಶಾಸಕರು ನಿಂತಿದ್ದಾರೆ. ಅದರಲ್ಲಿ 15-20 ಜನ ಆಲ್ರೆಡಿ ಲೆಟರ್ ಬರೆದಿದ್ರಲ್ಲ ಸ್ಪೀಕರ್ಗೆ, ನಮ್ಮ ಸಹಿ ಎಲ್ಲ ಫೋರ್ಜರಿ ಆಗಿದೆ ಅಂತ. ಈಗ ಇನ್ನುಳಿದಂಥ ಶಾಸಕರು ಸ್ಪೀಕರ್ ಮೀಟ್ ಮಾಡೋಕೆ ಅಸೆಂಬ್ಲಿಗೆ ತೆರಳುತ್ತಿದ್ದಾರೆ. ಇವತ್ತು ಜೋರು ಡೆವಲಪ್ಮೆಂಟ್. ಹಾಗಾಗಿ 58-59 ಶಾಸಕರು ಯಾರನ್ನು ಹೊರದಬ್ಬಲಾಗಿದೆಯಲ್ಲ ಪಕ್ಷದಿಂದ ಅವ್ರ ಪರವಾಗಿದ್ದಾರೆ. ಅಸಲಿ TMC ನಮ್ಮದು ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಜಸ್ಟ್ ಲೈಕ್ ಉದ್ಧವ್ ಠಾಕ್ರೆ ಪರಿಸ್ಥಿತಿಯಲ್ಲಿ ಈಗ ಮಮತಾ ಬ್ಯಾನರ್ಜಿ ಇದ್ದಾರೆ. AIADMK ಹೋಳಾಯಿತು ಎಲೆಕ್ಷನ್ ಆದಮೇಲೆ, ಹಾಗೆ ಪರಿಸ್ಥಿತಿ ಮುಂದುವರಿತಿದೆ ಅಲ್ಲಿ. ಇಲ್ಲಿ ಮಮತಾ ಬ್ಯಾನರ್ಜಿ ಜಸ್ಟ್ ಲೈಕ್ ಮಹಾರಾಷ್ಟ್ರದ ಪರಿಸ್ಥಿತಿ, ಏಕನಾಥ್ ಶಿಂಧೆ ಮತ್ತು ಉದ್ಧವ್ ಠಾಕ್ರೆ ರೀತಿಯಲ್ಲೇ ಅಲ್ಲಿ ಸ್ಪ್ಲಿಟ್ ಆಗಿರೋದು. ಅದರಲ್ಲೂ ಎಂತೆಂಥವರು ಪಾರ್ಟಿ ಅಂದರೆ ಮಮತಾ ಬ್ಯಾನರ್ಜಿ ಟೀಮ್ಗೆ ಸೆಡ್ ಹೊಡೆದಿರೋದು ಅಂದರೆ 17 ಜನ ಮೈನಾರಿಟಿ MLAಸು. ಯಾವ ಅಲ್ಪಸಂಖ್ಯಾತ ಸಮುದಾಯವನ್ನು ನಂಬಿಕೊಂಡು ಈ ಮಮತಾ ಬ್ಯಾನರ್ಜಿ ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು, ಆ ಕಮ್ಯುನಿಟಿಯ 17 ಸೀನಿಯರ್ಸು. ಮುರ್ಷಿದಾಬಾದ್, ಮಾಲ್ಡಾ, ಅಭಿಷೇಕ್ ಬ್ಯಾನರ್ಜಿ ಕಂಪ್ಲೀಟ್ ಹೋಲ್ಡ್ ಇದ್ದಂಥ ಪ್ರದೇಶದಿಂದ ಅತಿ ಹೆಚ್ಚು MLAಗಳಿದ್ದಾರೆ ಅನ್ನೋದು ಇನ್ನೂ ಪ್ರಮುಖವಾದ ವಿಚಾರ. ಸೊ ಮಮತಾ ಬ್ಯಾನರ್ಜಿ ಈಗ ಅಸ್ತಿತ್ವವೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. BJP ವಿರುದ್ಧ ಮುಗಿಬಿದ್ದಿದ್ದಾರೆ. BJP ಬಹಳ ಪ್ಲ್ಯಾನ್ ಮಾಡಿ, ಅಮಿತ್ ಶಾ ಬಹಳ ಪ್ಲ್ಯಾನ್ ಮಾಡಿ TMCಯನ್ನು ಒಡೆದಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. ಪಾಪ ತುಕಡೆ TMC ಈ ಪರಿಸ್ಥಿತಿಗೆ ಬರಬಾರ್ದಿತ್ತು ಅಂತ BJP ಆಡ್ಕೊಳ್ತಿದೆ ಈಗ. ಸೊ ಸ್ಪೀಕರ್ಗೆ ಸಾಕ್ಷಿಯನ್ನು ತೋರಿಸಿದ್ದಾರೆ. ರಿತಾಬ್ರತ ತಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ? 59 ಜನ. ಈಗ ಫೈನಲಿ 59 ಜನ ಇದ್ದಾರೆ ಅನ್ನುವಂಥ ಪ್ರೂಫನ್ನು ಸ್ಪೀಕರ್ ಎದುರು ಇಟ್ಟಿರೋದು ತುಂಬ ದೊಡ್ಡ ಡೆವಲಪ್ಮೆಂಟ್ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ. ಸೊ BJP ಇದನ್ನು ವಾಚ್ ಮಾಡ್ತಿದೆ. BJPಗೆ ಏನು ಲಾಭ ಆಗುತ್ತೆ? TMC ಸ್ಪ್ಲಿಟ್ ಆಗಿರೋದ್ರಿಂದ ಲಾಭನೇ ಭವಿಷ್ಯದ ಲೆಕ್ಕಾಚಾರದಲ್ಲೂ. ಅದು ಬಿಟ್ಟು ನಂಬರ್ ಗೇಮಲ್ಲಿ ಏನು ಲಾಭ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. तृणमूल कांग्रेस के 2 विधायक ऋतव्रत बंदोपाध्याय और संदीपन शाह ने चिट्ठी लिखा था स्पीकर को कि उनका साइन फॉर्ज किया है, साइन फॉर्जरी हुआ है, और ये सुनने के बाद तृणमूल कांग्रेस ने इन 2 विधायकों को एक्सपेल कर दिया. उसके बाद क्योंकि मैंने भी तृणमूल कांग्रेस किया बहुत साल, मेरे पास ये खबर आया कि, और कुणाल घोष जी जो तृणमूल के विधायक है उन्होंने भी प्रेस में बोला ये कि ऋतव्रत बंदोपाध्याय के नेतृत्व में दोपहर को करीब 50 तृणमूल कांग्रेस के विधायकों का रूबी के पास एक होटल में मीटिंग हुआ, फोन पे भी बात हुआ, और शाम को MLA हॉस्टल में भी बहुत MLAs के साथ मीटिंग किया है. और आज शायद ये दोपहर को 1 या 2 बजे ये सारे एकजुट होके विधानसभा के स्पीकर के पास जा रहे हैं, और ये 3 मेन मुद्दे ये लोग उठा रहे हैं. पहला, हम लोग 2/3 मेजोरिटी हैं, करीब 50 विधायक हम लोग के साथ है, हम ही असली तृणमूल है. दूसरा चीज कि क्योंकि हम असली तृणमूल कांग्रेस हैं तो नेता प्रतिपक्ष ऋतव्रत बंदोपाध्याय होगा, शोभनदेव चट्टोपाध्याय नहीं. और तीसरा, ಬಟ್ ಒಂದು ಬಣದವರು ಅಸಲಿ TMC ಅಂತ ಹೇಳ್ತಿರೋರು ಏನು BJP ಜೊತೆಗೆ ಹೋಗಿಲ್ಲ ಇನ್ನು. ಆದರೆ BJP ಬಿಗ್ ಬಾಂಬ್ ಸಿಡಿಸಿದೆ. ಸುವೇಂದು ಅಧಿಕಾರಿ ಸಹೋದರ ದೀಪೇಂದು ಅಧಿಕಾರಿನೇ ಇದನ್ನು ದೊಡ್ಡ ಒಂದು
ವಿಚಾರವನ್ನು ಸಿಡಿಸಿದ್ದಾರೆ. ಅದೇನು ಅಂದರೆ 15 ಜನ TMC MP ಗಳು ಸಂಸದರು ದೀಪೇಂದು ಅಧಿಕಾರಿಗೇನೆ ಕಾಲ್ ಮಾಡಿದಾರಂತೆ ಖುದ್ದು. ಅಂದರೆ ಸುವೇಂದು ಅಧಿಕಾರಿ ಸಂಪರ್ಕದಲ್ಲಿದ್ದಾರೆ ಅಂತ ಆಯಿತು ಅಲ್ಲಿಗೆ. ಆದರೆ ಪಕ್ಷದ ತೀರ್ಮಾನದಕ್ಕೆ ನಾವು ಬದ್ಧವಾಗಿರ್ತೀವಿ, ನಾವು ರಾಜ್ಯದಲ್ಲಿ ಏನು ತೀರ್ಮಾನ ತಗೊಳಕ್ಕಾಗಲ್ಲ. ನನ್ನ ಅನಿಸಿಕೆಯ ಪ್ರಕಾರ BJP ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವ್ರ ಜೊತೆ ಚೆನ್ನಾಗಿರ್ತೀವಿ, ಅವ್ರಿಗೆ ನಾವೇನು ಕೆಟ್ಟದ್ದು ಬಯಸಲ್ಲ. ಪಾಪ ಪಕ್ಷದ ದುರಾಚಾರಗಳ ವಿರುದ್ಧ ಸಿಡಿದೆದ್ದು ಬಂದಿದ್ದಾರೆ ಅಂದರೆ ಒಳ್ಳೆಯದೇ. ಆದರೆ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ನಾವು ತೃಣಮೂಲಿಸಮ್ ಮಾಡೋಕ್ಕೆ BJPಲಿ ಬಿಡಲ್ಲ ಅನ್ನುವಂಥ ನಿರ್ಧಾರ ಬಹುಶಃ ಹೈಕಮಾಂಡ್ ತಗೊಳ್ಬಹುದು, ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಮಾಡ್ತೀವಿ ಅಂತಿದ್ದಾರೆ. ಸೊ 15 ಜನ MP ಗಳು ಅಂದರೆ ರಾಜ್ಯಸಭೆ ಲೋಕಸಭೆಯಲ್ಲಿ BJPಗೆ ಅದು ಕಂಡು ಕೇಳರೆದ ಬಲ ಆಗಿಬಿಡುತ್ತೆ. ಆಪ್ನ ಒಡ್ಕೊಂಡು ಬಂದಿದ್ದು, TMC ಒಡ್ಕೊಂಡು ಬಂದಿದ್ದು, ಇವರೇನು BJPಗೆ ಸೇರಿಸ್ಕೊಳ್ಳೇಬೇಕು ಅಂತಿಲ್ಲ. ಬಾಹ್ಯ ಬೆಂಬಲ ಅನ್ನೋ ರೀತಿಯಲ್ಲೂ ಕೂಡ ಅನುಕೂಲ ಆಗಿಬಿಡುತ್ತೆ. ಹಾಗಾಗಿ ಈಗ BJPಗೆ ಇವರೆಲ್ಲರೂ ಕೂಡ ಏನು ಮಾಡೋಕೆ ಹೊರಟಿದ್ದಾರಲ್ಲ ನರೇಂದ್ರ ಮೋದಿ, ಅದಕ್ಕೆ ನೇರ ಬಲವನ್ನು ಕೊಡ್ತಿರೋದು. ಬಿಲ್ ಪಾಸ್ ಮಾಡ್ಕೊಳ್ಬೇಕು, ರಾಜ್ಯಸಭೆಯಲ್ಲಿ ಬಲ ಇಲ್ಲ ಅಂದರೆ ಅಲ್ಲಿಗೆ ಹೋಲ್ಡ್ ಆಗುತ್ತೆ. ಈಗ ವಿಮೆನ್ ರಿಸರ್ವೇಷನ್ನು, ಮರುವಿಂಗಡಣೆ, ಕ್ಷೇತ್ರ ಮರುವಿಂಗಡಣೆ ಎಷ್ಟೆಲ್ಲ ಸಮಸ್ಯೆ ಆಯಿತು. ಆ ಬಿಲ್ಲನ್ನು ಕೈ ಬಿಡಬೇಕಾಯ್ತಲ್ವ. ಆದರೆ ಅಂತಹ ಎಷ್ಟೋ ಮಹತ್ವಾಕಾಂಕ್ಷೆಯ ಹೆಜ್ಜೆಗಳನ್ನು ಇಡೋದಕ್ಕೆ ಪೂರಕವಾದ ವಾತಾವರಣ ತಂತಾನೆ. ಎಲೆಕ್ಷನ್ನಲ್ಲಿ ಅಷ್ಟು ಸೀಟ್ಸ್ ಬರಲಿಲ್ವಲ್ಲ BJPಗೆ, ಗೆಲ್ಲುವಷ್ಟು ಬಂತು, ಮೆಜಾರಿಟಿ ಸಿಕ್ತು, ಮೈತ್ರಿ ಸರ್ಕಾರ ಆಯಿತು, ಎಲ್ಲ ಸರಿ 24ರ ಚುನಾವಣೆಯಲ್ಲಿ. ಬಟ್ ನರೇಂದ್ರ ಮೋದಿ ಅವರು ಬಯಸಿದ ನಂಬರು ಈಗ ತಂತಾನೆ ಆಯಾ ಪಕ್ಷಗಳ ನಾಯಕರೇ BJPಗೆ ಜೈ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಉದ್ಭವ ಆಯ್ತಾ. ಇದು ನಾವು ಹೇಳ್ತಿರೋದಲ್ಲ, ದೀಪೇಂದು ಅಧಿಕಾರಿ ಬಾಯ್ಬಿಟ್ಟು ಹೇಳ್ತಿದ್ದಾರೆ. ನನ್ನ ಜೊತೆ ಸಂಪರ್ಕದಲ್ಲಿ ಇರೋದು ಹೌದು, ಕಾಲ್ ಮಾಡಿರೋದು ಹೌದು, ಬಟ್ ನಾನು ನಿರ್ಧಾರ ಮಾಡೋಕ್ಕಾಗಲ್ಲ, ನೋಡೋಣ ಅಂತಿದ್ದಾರೆ. ಇಲ್ಲಿ TMCಯಿಂದ ಹೊರ ಹಾಕಿಲ್ಪಟ್ಟಿರೋ ನಾಯಕರೆಲ್ಲ ಸಿಡ್ದೆದ್ದು ನೋಡಿ. ನಾವೇನು BJP ಜೊತೆ ಹೋಗಿರಲಿಲ್ಲ, ಆದರೂ ನಮ್ಮನ್ನು ಬಾಯಿಗೆ ಬಂದಂಗೆ ಬೈದರು. ಈಗ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಹೆಂಗೆ ಸಿಡಿದಿದೆ ಆಕ್ರೋಶ ಅಂದರೆ, ಮಮತಾ ಬ್ಯಾನರ್ಜಿನ ಹೆಂಗೋ ಸಹಿಸ್ಕೊಂಡು ಹೋಗ್ತಿದ್ರು. ಯಾರು ಈ ಅಭಿಷೇಕ್ ಬ್ಯಾನರ್ಜಿ, ಯಾಕೆ ಸಹಿಸ್ಕೊಳ್ಬೇಕು ಇವ್ರನ್ನ ಅನ್ನೋ ಆಕ್ರೋಶ. ಅಭಿಷೇಕ್ ಬ್ಯಾನರ್ಜಿ ಕಾರಣದಿಂದಾಗಿ TMC ಸ್ಪ್ಲಿಟ್ ಆಗತ್ತಾ ಅಲ್ಲ, ಆಲ್ಮೋಸ್ಟ್ ಅದು ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ. ಇವತ್ತು ಸ್ಪೀಕರ್ ಭೇಟಿಯ ಮೂಲಕ ತಮ್ಮದೇ ಅಸಲಿ TMC ಅಂತ किया है. अभी उनका खुद MLA का साथ भ्रष्टाचार कर रहा है. TMC चोर है, अपने खुद चुने हुए MLA का सिग्नेचर चोरी कर रहा है. इसलिए जनता को ये मालूम होना चाहिए इसमें BJP और सरकार का कोई रोल नहीं है. जो कंप्लेन है, कंप्लेन दो TMC का MLA ने किया है, ऋतुव्रत बंदोपाध्याय और संदीपन शाह. इसमें कोई हमारी रोल नहीं है. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಬಹುದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. ಇದೊಂದು ಪ್ರತ್ಯೇಕ ಪಕ್ಷವಾಗಿ ಉಳ್ಕೊಳ್ಳುತ್ತೋ BJPಯ ಸಖ್ಯಕ್ಕೆ ಬಂದಿದೆ. ಬಟ್ ಅದು BJP ಅಕ್ಸೆಪ್ಟ್ ಮಾಡಿ ಫೈನಲ್ ಆಗುತ್ತೋ ಅಥವಾ ಬಾಹ್ಯ ಬೆಂಬಲ ಅನ್ನೋ ರೀತಿಯಲ್ಲಿ ಉಳ್ಕೊಳ್ಳುತ್ತೋ ಅನ್ನೋದನ್ನು ಮಾತ್ರ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.